ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಅಂತೂ ಇಂತೂ ಇಸ್ರೇಲ್ ಏನು ಯುದ್ಧ ನಡೀತಾ ಇದೆ, ಇದಕ್ಕೆ ಭಾರತದಲ್ಲಿರ್ತಕ್ಕಂತಹ ಮಧ್ಯಮ ವರ್ಗದ ಆಟೋ ಚಾಲಕರು ಮತ್ತು ಗೃಹ ಬಳಕೆಯ LPGಯನ್ನು ಬಳಕೆ ಮಾಡುವಂಥವರು ಮತ್ತು ಉದ್ಯಮಿಗಳಾದಂತಹ ಹೋಟೆಲ್ ಉದ್ಯಮ ದೊಡ್ಡ ಮಟ್ಟಕ್ಕೆ ಹೊಡೆತವನ್ನು ತಿಂತಾ ಇದೆ ಅಂತಂದರೆ ಯಾವುದೇ ತಪ್ಪಾಗಲಾರದು. ಒಂದು ಕಡೆ ಹೋಟೆಲ್ ಉದ್ಯಮದವರಿಗೆ ಗ್ಯಾಸ್ ಸಿಗದೆ ತತ್ತರಿಸ್ತಾ ಇದ್ದರೆ, ಆಟೋ ಚಾಲಕರುಗಳಿಗೆ ಕೆಲವು ಪ್ರೈವೇಟ್ನ ಬಂಕ್ಗಳಲ್ಲಿ ದೊಡ್ಡ ದಂಧೆಯನ್ನೇ ಆರಂಭಿಸಿದ್ದಾರೆ ಅಂತ ನಾವು ನೇರವಾಗಿ ಆರೋಪವನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಏನು LPGಗೆ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನು ರಾಜ್ಯ ಸರ್ಕಾರ ರಚನೆಯನ್ನು ಮಾಡಿದೆ ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಕಮಿಟಿ ಇದೆ. ಏನು ತೈಲ ಮಾರುಕಟ್ಟೆಯಲ್ಲಿ ಪ್ರತಿದಿನವೂ ಕೂಡ ಕಚ್ಚಾ ತೈಲದ ಬೆಲೆ ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಆ ಏರಿಳಿತಕ್ಕೆ ಪ್ರತಿದಿನವೂ ಕೂಡ ದರವನ್ನು ನಿಗದಿಪಡಿಸ್ತಾ ಕುಳಿತುಕೊಳ್ಳೋದು ಸರಿಯಲ್ಲ ಅಂತೇಳಿ ಒಂದು ಕಮಿಟಿ ನಿರ್ಧಾರವನ್ನು ಮಾಡಿ ತಿಂಗಳಿಗೆ ಒಮ್ಮೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರತಿ ತಿಂಗಳು 1ನೇ ತಾರೀಕು LPG ದರವೂ ಕೂಡ ಏರಿಕೆ ಮತ್ತು ಇಳಿಕೆ ಎರಡನ್ನೂ ಕೂಡ ಕಾಣುತ್ತೆ. ಫೆಬ್ರವರಿ 28ನೇ ತಾರೀಕು 59 ರೂಪಾಯಿ 74 ಪೈಸೆ ಇದ್ದಂತಹ LPG ದರವನ್ನು 1ನೇ ತಾರೀಕು 1 ತಾರೀಕಿಗೆ 5 ರೂಪಾಯಿ ದರವನ್ನು ಏರಿಕೆ ಮಾಡಿ 14 ರೂಪಾಯಿ 74 ಪೈಸೆ ಫಿಕ್ಸ್ ಮಾಡಿರ್ತಾರೆ. ತದನಂತರದಲ್ಲಿ ಆರಂಭವಾದ ಯುದ್ಧ ಇವತ್ತು ಎಲ್ಲೋ 3 ದೇಶಗಳ ಮಧ್ಯದಲ್ಲಿ ನಡೀತಿರ್ತಕ್ಕಂತಹ ಯುದ್ಧ ಇವತ್ತು ಭಾರತಕ್ಕೆ ಭಾರೀ ಪೆಟ್ಟನ್ನು ಕೊಟ್ಟಿದೆ ಅಂತಂದ್ರೆ ಯಾವುದೇ ರೀತಿಯಾದ ತಪ್ಪಾಗಲಾರದು. ಅದರಲ್ಲೂ ನಮ್ಮ ಕರ್ನಾಟಕದ ಒಂದು ರಾಜ್ಯಕ್ಕೆ ಬಂದರೆ ಸರಿಸುಮಾರು 8,86,000 ವಾಹನಗಳಲ್ಲಿ ಶೇಕಡವಾರು 70% ವಾಹನಗಳು LPGಯನ್ನೇ ಅವಲಂಬಿತವಾಗಿದ್ದಾರೆ. ಈ 70% ಏನು ಆಟೋ ಚಾಲಕರುಗಳು ಅವಲಂಬಿತ ಆಗಿರ್ತಕ್ಕಂತಹ LPG ದರ ಒಂದು ರೀತಿಯ ಕರಡಿ ಕುಣಿತ, ಏನು ಷೇರು ಮಾರುಕಟ್ಟೆಯನ್ನು ಕರಡಿ ಕುಣಿತ ಅಂತ ಹೇಳಿಕೆಯನ್ನು ಕೊಡ್ತಾರಲ್ಲ, ಆ ರೀತಿಯಾಗಿ ಕರಡಿ ಕುಣಿತವಕ್ಕೆ, ಅದರಲ್ಲೂ ಸೆಂಚುರಿ ಹತ್ತತ್ರಕ್ಕೆ ಬಂದು ನಿಂತ್ಕೊಳ್ತಾ ಇದೆ. ಬೆಂಗಳೂರು ನಗರವನ್ನು ಹೊರತುಪಡಿಸಿ ಹೊರಭಾಗದಲ್ಲಿ ಇವತ್ತು ಅಲ್ಲಿ ಆಲ್ರೆಡಿ ಸೆಂಚುರಿಯನ್ನು ದಾಟಿದೆ. ಬೆಂಗಳೂರು ನಗರದಲ್ಲಿ ಇವತ್ತು 95 ರೂಪಾಯಿಗೆ 1 ಲೀಟರ್ ಗ್ಯಾಸ್ನ ಬೆಲೆ ಏರಿಕೆಯಾಗಿದೆ. ಹೀಗೆ ಮುಂದುವರ್ಕೊಳ್ತಾ ಹೋದರೆ ಈ ತಿಂಗಳ ಅಂತ್ಯದ ಒಳಗೆ ನಮಗೆ ಸೆಂಚುರಿಯನ್ನು ದಾಟಿಸಿ ಒಂದು ರೀತಿ ಅಘೋಷಿತ ಲಾಕ್ಡೌನ್ ಅನ್ನ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ರಾಜ್ಯ ಸರ್ಕಾರ ಮುಂದಾಳತ್ವವನ್ನು ವಹಿಸಿ ಕಮಿಟಿ ತೀರ್ಮಾನಕ್ಕೆ ಬದ್ಧವಾಗಿದ್ದು ಏನು 64 ರೂಪಾಯಿ 74 ಪೈಸೆಯನ್ನು ನಿಗದಿಪಡಿಸಿರ್ತಕ್ಕಂತಹ ಕಮಿಟಿಯ ದರಕ್ಕೆ ಈ ತಿಂಗಳ ಅಂತಿಮದವರೆಗೂ ಕೂಡ ನಮಗೆ ಕಾಲಾವಕಾಶವಾಗಿ ಗ್ಯಾಸನ್ನು ಸಪ್ಲೈ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೂಗನ್ನು ನೋಡ್ಕೊಳ್ತಾ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಕೈ ತೊಳೆಯುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೆ. ಹಾಗಿದ್ಮೇಲೆ ನಾವು ಹಾಕಿಸುವಂತಹ ಗ್ಯಾಸ್ಗೆ ಸೆಂಟ್ರಲ್ GST ಮತ್ತು ಸ್ಟೇಟ್ GST ಅಂತ ಇಬ್ಬಾಗವನ್ನು ಮಾಡಿ ಬರುವಂತಹ ತೆರಿಗೆ ಹಣವನ್ನು ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ವಿಂಗಡಣೆಯನ್ನು ಮಾಡ್ಕೊಳ್ತೀರಾ? ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದೇ ವೈಫಲ್ಯತೆಯಾದ ಮೇಲೆ ರಾಜ್ಯ ಸರ್ಕಾರದ ತೆರಿಗೆಯನ್ನು ಯಾಕೆ ತಗೋಬೇಕು ತಾವುಗಳು? ಇಲ್ಲಿ ರಾಜ್ಯದಲ್ಲಿ ನಿಮಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಪ್ರಜೆಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡಿ ಅಂತ ಹೇಳಿ. ನೀವುಗಳು ಮಾಡುವ ಕೆಲಸ ಕಾರ್ಯಗಳು ಹೇಗಿದೆ ಅಂತಂದರೆ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಕೊಡುವುದನ್ನು ಗಮನಿಸಿದರೆ ನಿಮಗೆ ನಿಜವಾಗಲೂ ಕೂಡ ಇಲ್ಲಿ ರಾಜಕೀಯ ಪ್ರೇರಿತವಾಗಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ನಮ್ಮಂತಹ ಮಧ್ಯಮ ವರ್ಗದ ಆಟೋ ಚಾಲಕರುಗಳ ಮೇಲೆ ಮತ್ತು ಹೋಟೆಲ್ನ ಉದ್ಯಮದಾರರ ಮೇಲೆ ಗದಾಪ್ರಹಾರವನ್ನು ನೇರವಾಗಿ ರಾಜ್ಯ ಸರ್ಕಾರವೇ ಮಾಡ್ತಾ ಇದೆ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಬೇಕಾಗುತ್ತೆ. ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಂತಹ KH ಮುನಿಯಪ್ಪನವರು ನಾವು ಪ್ರತಿಯೊಂದು ಮನೆಗೂ ಕೂಡ 1 ತಿಂಗಳಿಗೆ 1 ಗ್ಯಾಸನ್ನು ಕೊಡ್ತೀವಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟರು. ಆದರೆ ಇವತ್ತು ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಇದೇ ರಾಜ್ಯ ಸರ್ಕಾರವನ್ನು ನಂಬಿ ಆಟೋ ವೃತ್ತಿಯನ್ನು LPGಯಲ್ಲಿ ನಡೆಸ್ತಿರ್ತಕ್ಕಂತಹ ಚಾಲಕರ ಪರವಾಗಿ ಒಬ್ಬ ರಾಜಕಾರಣಿಯು ಕೂಡ ಧ್ವನಿ ಎತ್ತದೇ ಇರತಕ್ಕಂಥದ್ದು ಇಡೀ ವಿಧಾನಸಭೆ ನಿಜವಾಗಲೂ ಕೂಡ ಚಾಲಕರ ಪರವಾಗಿ ಮತ್ತು ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವಂತಹ ಕೆಲಸ ಕಾರ್ಯಗಳಿಗೆ ಮುಂದಾಳತ್ವ ಮತ್ತು ನೇತೃತ್ವವನ್ನು ವಹಿಸಿಕೊಳ್ಳುತ್ತಾ ಅಂತಕ್ಕಂಥದ್ದು ಕೂಡ ಇಲ್ಲಿ ನೇರವಾಗಿ ಪ್ರಶ್ನೆಯನ್ನು ಮಾಡಬೇಕಾಗುತ್ತೆ. ಇಂಧನ ಸಚಿವರಾಗಿರ್ತಕ್ಕಂತಹ KJ ಜಾರ್ಜ್ ಅವರು ಇದುವರೆಗೂ ಕೂಡ ಎಲ್ಲೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಇಂತಹ ಒಂದು ಸಮಸ್ಯೆ ಬಂದಿದೆ, ಅದನ್ನು ಹೇಗೆ ಪರಿಹಾರವನ್ನು ಮಾಡಬೇಕು ಮತ್ತು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ನಿಭಾಯಿಸಬೇಕು ಅಂತಕ್ಕಂತಹ ವಿಚಾರವನ್ನು
ಎಲ್ಲೂ ಕೂಡ ಪ್ರಸ್ತಾವನೆಯನ್ನು ಮಾಡದೇ ಇರತಕ್ಕಂಥದ್ದು. ನಿಜವಾಗ್ಲೂ ರಾಜ್ಯ ಸರ್ಕಾರವು ಕೂಡ ಆಟೋ ಚಾಲಕರುಗಳ ಜೀವನದ ಜೊತೆಯಲ್ಲಿ ಯಾವ ಮಟ್ಟಕ್ಕೆ ಚೆಲ್ಲಾಟವನ್ನು ಆಡ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಇದೆಲ್ಲದನ್ನ ಹೊರತುಪಡಿಸಿದರೆ ಚಾಲಕರಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಅಸಡ್ಡೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಇವತ್ತು 2 ಕಿಲೋಮೀಟರ್ ಡ್ರಾಪ್ಗೆ 1 ರಿಂದ 1.5 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡುವಂತಹ ಅನಿವಾರ್ಯತೆಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಟೋ ಚಾಲಕರುಗಳಿದ್ದೀರಾ. 95 ರೂಪಾಯಿಗೆ ಬಂದು ನಿಂತಿರ್ತಕ್ಕಂತಹ ಗ್ಯಾಸ್ನ ಬೆಲೆಗೆ ಹೇಗೆ ಸಾರ್ವಜನಿಕ ಸೇವೆಯನ್ನು ಕೊಡ್ತಕ್ಕಂಥದ್ದು ಮತ್ತು ತಮ್ಮ ಬದುಕನ್ನು ಹೇಗೆ ಕಟ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಪ್ರತಿನಿಧಿಗಳು ಮತ್ತು ಚಾಲಕರುಗಳು ಇಬ್ಬರೂ ಕೂಡ ಎಡವಿದ್ದಾರೆ ಅಂತೇಳಿ ಹೇಳ್ಬೇಕಾಗುತ್ತೆ. ಏಕೆಂದರೆ ಯಾರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತದೇ ಇರತಕ್ಕಂಥದ್ದು. ಇಂತಹ ರಾಜ್ಯ ಸರ್ಕಾರಗಳು ನಿಮ್ಮನ್ನು ತುಳಿಯುವಂತಹ ಕೆಲಸ ಕಾರ್ಯಗಳಿಗೆ ಸಂಪೂರ್ಣವಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಹೇಳಬೇಕಾಗತ್ತೆ. ಇನ್ನು ಮುಂದಾದರೂ ಕೂಡ ಎಲ್ಲೋ ನಡೀತಿರ್ತಕ್ಕಂತಹ ಯುದ್ಧಕ್ಕೂ ಭಾರತದಲ್ಲಿರ್ತಕ್ಕಂತಹ ಅಸಂಘಟಿತ ವಲಯದ ಚಾಲಕರಿಗೂ ಇಷ್ಟು ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟು ಮೂಲೆಯಲ್ಲಿ ಕೂರಿಸುವಂತಹ ಕೆಲಸ ಕಾರ್ಯಗಳನ್ನು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ರೂ ಕೂಡ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಜಾಣ ಕುರುಡುತನವನ್ನು ಕಾಣ್ತಿರ್ತಕ್ಕಂತಹ ಚಾಲಕರುಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಾಗ್ಬೋದು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ದರದ ವಿಚಾರವಾಗಿ ನಾವು ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತಂದ್ರೆ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಅರ್ಥ ಇರಲಿ. ಒಮ್ಮೆ ಯಾವುದೇ ದರಗಳು ಏರಿಕೆಯನ್ನ ಕಂಡ್ರೆ ಇತಿಹಾಸದಲ್ಲಿ ಕೆಳಕ್ಕೆ ಇಳಿಸಿದಂತಹ ಇತಿಹಾಸಗಳೇ ಇಲ್ಲ. ಈಗಿರುವ ಸಂದರ್ಭದಲ್ಲಿ ಇವರು ಇವತ್ತು ಇರಾನ್ ಇರಾಕ್ನ ಯುದ್ಧವನ್ನ ತೋರಿಸಿ 100 ರೂಪಾಯಿಗೆ ಏನಾದರೂ ತಗೊಂಡೋದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬದುಕು ಹೇಗಿರ್ಬೋದು ಅಂತಕ್ಕಂಥದ್ದನ್ನ ಒಮ್ಮೆ ಯೋಚನೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಏಕೆಂದ್ರೆ ಯುದ್ಧ ನಿಂತ ನಂತರದಲ್ಲೂ ಕೂಡ ಕೇಂದ್ರವೇ ಆಗಲಿ ರಾಜ್ಯವೇ ಆಗಲಿ ದರವನ್ನ ಇಳಿಕೆ ಮಾಡುವ ಯಾವುದೇ ಸಂದರ್ಭಗಳು ಕೂಡ ಇವ್ರ ಮುಂದೆ ಇಲ್ಲ. ಯಾಕೆಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ವಿಚಾರ ಏನಂದ್ರೆ ರಾಜ್ಯ ಸರ್ಕಾರವೇ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ಬರುವಂತಹ ಅಷ್ಟು ಆದಾಯವನ್ನ ತಿನ್ನುವ ಕಡೆಗೆ ಗಮನವನ್ನು ಹರಿಸ್ಕೊಳ್ತಾ ಇದ್ರು ವಿನಃ ಯಾರೂ ಕೂಡ ಮಧ್ಯಮ ವರ್ಗ ಮತ್ತು ಕೆಳವರ್ಗದಲ್ಲಿರ್ತಕ್ಕಂತಹವರ ಪರವಾಗಿ ಯಾವ ರಾಜಕೀಯ ನಾಯಕರುಗಳು ಕೂಡ ನಿಂತಿಲ್ಲ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ದರದ ವಿಚಾರವಾಗಿ ಎಲ್ಲಾ ಚಾಲಕರುಗಳು ಕೂಡ ಮತ್ತು ಪ್ರತಿನಿಧಿಗಳು ಕೂಡ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನ ಎತ್ತಿ ಇದನ್ನ ವಿರೋಧವನ್ನ ವ್ಯಕ್ತಪಡಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.